ನಮಸ್ಕಾರ ಎಲ್ಲರಿಗೆ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ಆ್ಯಂಡ್ ನೀನು ಕೂಡ ಯೂಟ್ಯೂಬಲ್ಲಿ ಇದೆಯಾ, ಡೈಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದೆಯಾ, ಆದರೆ ನಿನ್ನೊಂದು ಚಾನಲ್ ಆಗಿಲ್ಲ ಇನ್ನೂ ಮೊನಟೈಸ್. ಓಕೆನಾ? ಸೊ ಮೊನಟೈಸ್ ಆಗ್ತಿದ್ರೆ ಸಾಕು, ನಿಮ್ಗೆ ದುಡ್ಡು ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ. ಆದರೆ ನಿಜಕ್ಕೂ ಯೂಟ್ಯೂಬಲ್ಲಿ ಮೊನಟೈಸ್ ಆಗಿದ ತಕ್ಷಣ ಇನ್ನು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸಿಗ್ಬಿಡುತ್ತೆ ಹಿಂಗೆ. ಓಕೆನಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದನ್ನೇ ತಿಳಿಸ್ತೀನಿ ನಿಮಗೆ. ಯೂಟ್ಯೂಬ್ ಅವರು 1,000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾರೆ, 10,000 ವ್ಯೂಸ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ಆ್ಯಂಡ್ 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ. ಓಕೆನಾ? ಪ್ರತಿಯೊಂದು ತಿಳಿಸ್ತೀನಿ. ನನ್ನೊಂದು ಚಾನಲ್ ಫುಲ್ ಡೀಟೇಲ್ ಓಪನ್ ಮಾಡಿ ತಿಳಿಸ್ತೀನಿ, ಪ್ರತಿಯೊಂದು ವಿಡಿಯೋ ತಿಳಿಸ್ತೀನಿ, ಯಾವೊಂದು ವಿಡಿಯೋಗೆ ಎಷ್ಟೆಷ್ಟು ಕಿತ್ತು ಕೊಟ್ಟಿದ್ದಾರೆ ಯೂಟ್ಯೂಬರ್ ಅಂತ ಗೈಸ್. ಓಕೆನಾ? ಸೊ ಗೈಸ್ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ ಇಲ್ಲಿ ಬಂದ್ಬಿಟ್ಟು ನನ್ನೊಂದು ಮೊಬೈಲ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಓಕೆನಾ? ಇವಾಗ ತಿಳ್ಕೊಳ್ಳೋಣ, ನಿಜಕ್ಕೂ ಯೂಟ್ಯೂಬ್ ಅವರು ಒಂದು ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಆ್ಯಂಡ್ 500 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, 1000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾರೆ, 1,00,000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಗೈಸ್. ಓಕೆನಾ? ಸೊ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ನನ್ನೊಂದು ಚಾನಲ್ ಫುಲ್ ಅನಾಲಿಟಿಕ್ಸ್ ಎಲ್ಲ ಓಪನ್ ಮಾಡ್ತೀನಿ. ಇವಾಗ YT ಸ್ಟುಡಿಯೋ ಆ್ಯಪ್ ಓಪನ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ನೋಡ್ತಾ ಕಂಪ್ಲೀಟ್ ಆಗಿ ನನ್ನೊಂದು ಚಾನಲ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿದ್ರೆ 3,410 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿದ್ದಾರೆ ನಿಮ್ಮ ಸಪೋರ್ಟಿಂದ. ಓಕೆನಾ? ಅದು ಕೂಡ. ಸೊ ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಮೇಲೆ ಎತ್ತಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾರೆ ಪ್ರತಿಯೊಂದು ಡೀಟೇಲ್ ಎಲ್ಲನೂ ಇಲ್ಲೇ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ ನಿಮಗೆ. ಲಾಸ್ಟು 28 ಡೇಸಲ್ಲಿ ಎಷ್ಟು ವ್ಯೂಸ್ ಬಂದಿದೆ ನಮ್ಮೊಂದು ಚಾನಲಲ್ಲಿ, ಲಾಸ್ಟು 28 ಡೇಸಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದ್ದಾರೆ, ಲಾಸ್ಟ್ ಮಂತಲ್ಲಿ ವಾಚ್ ಟೈಮ್ ಎಷ್ಟು ಬಂದಿದೆ, ಆ್ಯಂಡ್ ಲಾಸ್ಟ್ 28 ಡೇಸಲ್ಲಿ ನಮಗೆ ಎಸ್ಟಿಮೇಟ್ ರೆವಿನ್ಯೂ ಎಷ್ಟಾಗಿದೆ, ಎಷ್ಟು ದುಡ್ಡು ಆಗಿದೆ ಯೂಟ್ಯೂಬ್ ಕಡೆಯಿಂದ ಕೂಡ ಎಲ್ಲ ಡೀಟೇಲು ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಯಾರು ಯೂಟ್ಯೂಬರ್ ಈ ಥರ ತೋರಿಸಲ್ಲ. ಓಕೆನಾ? ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಓಕೆನಾ? ಎಲ್ಲ ಡೀಟೇಲು ಇದು ನನ್ನೊಂದು ಯೂಟ್ಯೂಬ್ ಅರ್ನಿಂಗು, ನನ್ನೊಂದು ಯೂಟ್ಯೂಬ್ ಚಾನಲ್ ಡೀಟೇಲ್ಸ್. ಓಕೆನಾ? ಅದಾಗಿದ ನಂತರ ಸ್ವಲ್ಪ ಈ ಕಡೆ ಕಂಟೆಂಟ್ ಸೆಕ್ಷನ್ಗೆ ಹೋಗಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ನಾವು ಲಾಂಗ್ ಫಾರ್ಮೆಟ್ ವೀಡಿಯೋ ನೋಡ್ಕೊಳ್ಳೋಣ. ಫಸ್ಟು ಲಾಂಗ್ ಫಾರ್ಮೆಟ್ ವೀಡಿಯೋಸಲ್ಲಿ ನಮ್ಗೆ ಎಷ್ಟು ದುಡ್ಡು ಕೊಡ್ತಾ ಇರೋದು ಯೂಟ್ಯೂಬರ್ ಅಂತ. ಓಕೆನಾ? ಈ ಥರ ಬಂದಿದ್ದಾಗ ಇಲ್ಲೇನಪ್ಪ ಅಂತ ನಾವು ಮೋಸ್ಟ್ ಪಾಪ್ಯುಲರ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಂದರೆ ಮೋಸ್ಟ್ ಪಾಪ್ಯುಲರ್ ಅಂತಂದರೆ ಜಾಸ್ತಿ ವ್ಯೂಸ್ ಹೋಗಿರುತ್ತಲ್ವಾ, ಸೊ ಅದು ಒಂದು ಪರ್ಟಿಕ್ಯುಲರ್ ಆಗಿ ಅದೋ ಒಂದು ವಿಡಿಯೋನ ಚೂಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ದೀರಾ, ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ನನ್ನೊಂದು ಚಾನಲ್ ಏನಪ್ಪ ಅಂದ್ರೆ ಮೋಸ್ಟ್ ವ್ಯೂಸ್ ಯಾವ್ದಾವ್ದು ಹೋಗಿದೆ ಅವೆಲ್ಲ ಡೀಟೇಲ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ನೋಡ್ತಾ ಇದ್ರೆ ಇದು 71,000 ವ್ಯೂಸ್ ಹೋಗಿದೆ ಈ ಒಂದು ವಿಡಿಯೋದು, ಹೈಯೆಸ್ಟ್ ವ್ಯೂಸ್ ಇದೆ. ಅದಾಗಿದ ನಂತರ 32,000 ವ್ಯೂಸ್ ಹೋಗಿದೆ. ಅದಾಗಿದ ನಂತರ 20,000, ಅದಾಗಿದ ನಂತರ 8,000, 8,000, 5,000. ಓಕೆನಾ? ಈ ಥರ ವ್ಯೂಸ್ ಅನ್ನೋದು ಹೋಗಿದೆ. ಓಕೆನಾ? ಆ್ಯಂಡ್ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ನಾನು ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ವಿಡಿಯೋಸ್ಗಳನ್ನ ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋಗೆ ನೋಡ್ತಾ ಇದ್ರೆ ನಿಮಗೆ 32,000 ವ್ಯೂಸ್ ಅನ್ನೋದು ಹೋಗಿದೆ. ಓಕೆನಾ? ಈ ಒಂದು ವಿಡಿಯೋಗೆ ಏನಪ್ಪ ಅಂತಂದರೆ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರು ಯೂಟ್ಯೂಬರು, ಫಸ್ಟ್ ಅದನ್ನು ನೋಡೋಣ ನಾವು. ಓಕೆನಾ? ಸೊ ಈ ಥರ ಬಂದಿದ್ದಾಗ ಇಲ್ಲೇನಪ್ಪ ಅಂದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ರೆವಿನ್ಯೂ ಸೆಕ್ಷನ್ಗೆ ಹೋಗ್ತೀನಿ ನಾನು. ಸೊ ರೆವಿನ್ಯೂ ಸೆಕ್ಷನ್ಗೆ ಹೋಗಂಗಿತ್ತಂದ್ರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಫುಲ್ ಡೀಟೇಲ್ ಎಲ್ಲ ಓಪನ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಈ ಒಂದು ವಿಡಿಯೋದಿಂದ ಟೋಟಲ್ ಎಷ್ಟು ಅರ್ನಿಂಗ್ ಆಗಿದೆ ಅಂತ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ನಾವು ಆಲ್ರೆಡಿ ಲೈಫ್ ಟೈಮ್ ಸೆಲೆಕ್ಟ್ ಆಗಿರುತ್ತದು. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಿಂದ ನಾನು ಟೋಟಲ್ ಅರ್ನಿಂಗ್ ಆಗಿದೆ ಇಲ್ಲಿ ನೋಡ್ತಾ ಇದ್ರೆ $6 ಅನ್ನೋದಾಗಿದೆ ಅರ್ನಿಂಗ್ ನಾನು. ಅಂತರ $6 ಅಂದ್ರೆ ಒಂದು $7 ಅರ್ನಿಂಗ್ ಅನ್ನೋದಾಗಿದೆ ಟೋಟಲ್ ಈ ಒಂದು ವಿಡಿಯೋಗೆ. 32,000 ವ್ಯೂಸ್ ಇದೆ. ಓಕೆನಾ? ಕೇವಲ $7 ಅಷ್ಟೇ ಆಗಿದೆ ನನಗೆ. ಓಕೆನಾ? $7 ಆಗಿದೆಯಾ? ಏನಪ್ಪ ಅಂದ್ರೆ ತುಂಬ ಕಡಿಮೆ ಇತ್ತು. ಕೆಲವೊಂದು ವೀಡಿಯೋಸ್ಗೆ ಜಾಸ್ತಿ ಕೊಟ್ಬಿಡ್ತಾರೆ, ಕೆಲವೊಂದು ವೀಡಿಯೋ ಕಡಿಮೆ ಕೊಡ್ತಾರೆ. ಇವಾಗ ತೋರಿಸ್ತೀನಿ ಇನ್ನೊಂದು ವೀಡಿಯೋ ಏನಪ್ಪ ಅಂದರೆ ಇದ್ದು 1,000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದು ಯೂಟ್ಯೂಬ್ ಅವರು, ಅದನ್ನು ಕೂಡ ನೋಡಬೇಕಲ್ವ ನಾವು. ಇಲ್ಲಿ ನೋಡ್ತಾ ಇದ್ರೆ ರೆವೆನ್ಯೂ ಫಾರ್ 1K ವ್ಯೂಸ್ RPM ಇಲ್ಲಿ ನೋಡ್ತಾ ಇದ್ರೆ $0.22 ಕೊಡ್ತಾ ಇದ್ದಾರೆ ನಮಗೆ. $0.22 ಅಂತಂದರೆ ನಿಮಗೆ 1000 ವ್ಯೂಸ್ಗೆ ಒಂದು 15 ರೂಪಾಯಿ ಇಲ್ಲ 20 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಾರೆ ನಮಗೆ. ಅಷ್ಟು ಕಡಿಮೆ ಕೊಡ್ತಾ ಇದ್ದಾರೆ. ಓಕೆನಾ? ಅಷ್ಟು ತುಂಬ ಕಡಿಮೆ ಆಯಿತು ಇಲ್ಲಿ ಅಂತಂದರೆ. ಇಲ್ಲೇನಪ್ಪ ಅಂತಂದರೆ 4,000 ವ್ಯೂಸ್ ಹೋಯ್ತಂದರೆ ಆವಾಗ $1 ಕೊಡ್ತಾ ಇದ್ದಾರೆ ಈ ಒಂದು ವಿಡಿಯೋಗೆ. 4,000 ವ್ಯೂಸ್ ಹೋಗಬೇಕು. ಓಕೆನಾ? 4,000 ವ್ಯೂಸ್ ಹೋಯ್ತಂದರೆ ಈ ಒಂದು ವಿಡಿಯೋಗೆ ನಮಗೆ $1 ಅನ್ನೋದು ಅರ್ನಿಂಗ್ ಅನ್ನೋದು ಆಗುತ್ತೆ. ಇಲ್ಲಿ ನೋಡ್ತಾರೆ ಕಣ್ಣು ಮುಂದೆ 1,000 ವ್ಯೂಸ್ಗೆ ನಿಮಗೆ $0.22 ಕೊಡ್ತಾ ಇದ್ದಾರೆ. ನೀವೇ ಲೆಕ್ಕ ಹಾಕೋಬೋದು. 4,000 ವ್ಯೂಸ್ಗೆ $1 ಆಗ್ತಾಯಿದೆ ಈ ಒಂದು ವಿಡಿಯೋದು. ಓಕೆನಾ? ಸೊ ಈ ಒಂದು ವಿಡಿಯೋಗೆ ಏನಪ್ಪ ಅಂದರೆ ಇಷ್ಟು ಅನ್ನೋದು ರೆವಿನ್ಯೂ ಅನ್ನೋದು ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ ಲೈವ್ ಆಗಿ ಗೈಸ್. ಓಕೆನಾ? ಒಂದೊಂದು ವಿಡಿಯೋಗೆ ಒಂದೊಂದು ಥರ ರೆವಿನ್ಯೂ ಅನ್ನೋದು ಇರುತ್ತೆ. ಎಕ್ಸಾಂಪಲ್ ಏನಪ್ಪ ಅಂದರೆ ಈ ಒಂದು ವಿಡಿಯೋ ಅನ್ಕೊಳ್ಳಿ. ಓಕೆ? ನೋಡ್ತಾ ಇದ್ರೆ ವಿಡಿಯೋ ಬಂದ್ಬಿಟ್ಟು ಇದಿದೆ. ಆ್ಯಂಡ್ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಓಲೋ, ಊಬರು, ಆಟೋ ಹೆಂಗೆ ಬುಕ್ ಮಾಡೋದು ಆನ್ಲೈನ್ ಎಲ್ಲ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋಗೆ ನೋಡೋಣ ನಮಗೆ ರೆವಿನ್ಯೂ ಎಷ್ಟಾಗಿದೆ ಅಂತ. ಇಲ್ಲಿ ನೋಡ್ತಾರೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋಗೆ ವ್ಯೂಸ್ ನೋಡಂಗಿತ್ತಂದರೆ 5,700 ಜನ ಈ ಒಂದು ವಿಡಿಯೋನ ನೋಡಿದ್ದಾರೆ. ಓಕೆನಾ? ನೋಡ್ತಾ ಇದ್ರೆ ಕಂಪ್ಲೀಟ್ ಟೋಟಲ್ ವ್ಯೂಸ್ ಇಲ್ಲೇ ಇದೆ. ಅದಾಗಿದ ನಂತರ ನಮಗೆ ರೆವೆನ್ಯೂಗೆ ಹೋಗೋಣ ಸಿಂಪಲ್ ಆಗಿ. ಓಕೆನಾ? ರೆವೆನ್ಯೂ ಹೋಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಮಗೆ $3 ಅರ್ನಿಂಗ್ ಅನ್ನೋದಾಗಿದೆ. ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಅಂತಂದರೆ $3 ಅನ್ನೋದು ಅರ್ನಿಂಗ್ ಅನ್ನೋದಾಗಿದೆ ಈ ಒಂದು ವಿಡಿಯೋದು.
ಓಕೆನಾ $3 ಆಗಿದೆಯಲ್ವಾ. ಆ್ಯಂಡ್ ಈ ಕಡೆ ನೋಡಂಗಿತ್ತಂದ್ರೆ ನಿಮಗೆ ಸ್ವಲ್ಪ ಮೇಲೆ ಎತ್ತಂಗಿತ್ತಂದರೆ ಈ ಒಂದು ವಿಡಿಯೋಗೆ 1,000 ವ್ಯೂಸ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲೇ ಕಾಣಿಸ್ತಿದೆ ನೋಡ್ತಾ ಇದೆ. ಕಂಪ್ಲೀಟಾಗಿ ಏನಪ್ಪ ಅಂತಂದರೆ ರೆವೆನ್ಯೂ ಫಾರ್ 1K ವ್ಯೂಸ್ RPM ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದೆ ನಿಮಗೆ $0.65 ಕೊಡ್ತಾ ಇದ್ದಾರೆ. $0.65 ಅಂತಂದರೆ ನಿಮ್ಗೆ ಆರಾಮಾಗಿ ಒಂದು $50 $60 ಕೊಡ್ತಾ ಇದ್ದಾರೆ. ಓಕೆನಾ ಆ ಒಂದು ವಿಡಿಯೋಗೆ 0.22 ಇತ್ತು, ಬಟ್ ಈ ಒಂದು ವಿಡಿಯೋಗೆ 0.65 ಕೊಡ್ತಾ ಇದ್ದಾರೆ ಡಾಲರು. ಓಕೆನಾ ತುಂಬ ಅಂದರೆ ತುಂಬ ಒಳ್ಳೆ ರೆವಿನ್ಯೂ ಅಂತಾನೆ ಹೇಳ್ತೀನಿ ನಾನು. ಅಂದರೆ $3.5 ಅರ್ನಿಂಗ್ ಆಗಿದೆ ಈ ಒಂದು ವಿಡಿಯೋದಿಂದ. ಸೊ ಇದಾಯ್ತಾ, ಇನ್ನೊಂದು ವಿಡಿಯೋ ನೋಡಬೇಡ ನಿಮ್ಮ ಕಣ್ಣು ಮುಂದೆ ಲೈವ್ ಆಗಿ ತೋರಿಸ್ತೀನಿ ನಾನು. ಓಕೆನಾ ಆ್ಯಂಡ್ ಯಾವೊಂದು ವಿಡಿಯೋ ನೋಡ್ತಾ ಇದ್ರೆ ಈ ಒಂದು ವಿಡಿಯೋ ತೊಗೊಂಡಿದ್ದೀನಿ ನಾನು. ಓಕೆನಾ ಬಸ್ಸುದು ಅಂದರೆ ಬಸ್ ಟಿಕೆಟ್ಗಳು ಆನ್ಲೈನಲ್ಲಿ ಹೇಗೆ ಬುಕ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋಗೆ ನೋಡ್ತಾ ಇದ್ರೆ ಟೋಟಲ್ ವ್ಯೂಸ್ ಎಷ್ಟೋಗಿದೆ ಗೊತ್ತಾ, 2600 ಜನ ನೋಡಿದರೆ ಈ ಒಂದು ವಿಡಿಯೋನ. ಆ್ಯಂಡ್ ಇದೇ ಒಂದು ವಿಡಿಯೋ ನಾವು RPM ಚೆಕ್ ಮಾಡೋಣ ಆ್ಯಂಡ್ ಎಷ್ಟು ದುಡ್ಡು ಕೊಟ್ಟಿದೆ, ಎಷ್ಟು ಡಾಲರ್ ಕೊಟ್ಟಿದ್ರೆ ಇದೇ ಒಂದು ವಿಡಿಯೋಗೆ ಇದು ಕೂಡ ನಾವು ನೋಡ್ಕೊಂಡ್ಬಿಡೋಣ. ಸಿಂಪಲ್ ಆಗಿ ರೆವಿನ್ಯೂಗೆ ಹೋಗೋಣ. ಸೊ ರೆವಿನ್ಯೂಗೆ ಹೋಗಿದ ನಂತರ ಈ ಒಂದು ವಿಡಿಯೋಗೆ ನೋಡ್ತಾ ಇದ್ರೆ ಗುರು ಬೆಂಕಿ ಥರ ಕೊಟ್ಬಿಟ್ಟಿದ್ರು ಡಾಲರ್. ಓಕೆನಾ ನೋಡ್ತಾ ಇದ್ರೆ ನಿಮ್ಗೆ ಇದೇ ಒಂದು ವಿಡಿಯೋಗೆ $6.87 ಅರ್ನಿಂಗ್ ಆಗಿದೆ ಈ ಒಂದು ವಿಡಿಯೋಗೆ. ಅಲ್ಗ ಬರೀ 2500 ವ್ಯೂಸ್ ಅಷ್ಟೇ ಹೋಗಿದೆ. ಓಕೆನಾ ಆ್ಯಂಡ್ ಈ ಒಂದು ವಿಡಿಯೋಗೆ RPM ನೋಡ್ತಾ ಇದ್ರೆ ನೀವು ಇಲ್ಲಿ ನೋಡ್ತಾ ಇದ್ದಾರೆ ರೆವೆನ್ಯೂ ಫಾರ್ 1K ವ್ಯೂಸ್ RPM ನೋಡೋಂಗಿತ್ತಂದರೆ $2.66 ಕೊಡ್ತಾ ಇದ್ದಾರೆ. $2.66 ಅಂತಂದರೆ ಎಷ್ಟು ಅರ್ನಿಂಗ್ ಆಗುತ್ತೆ ಗೊತ್ತಾ. ಅಕಸ್ಮಾತ್ ಏನಾದರೂ ಇದೇ ಒಂದು ವಿಡಿಯೋ 1,00,000 ಏನಾದರೂ ವ್ಯೂಸ್ ಹೊರಟಾಯ್ತು, ಇಲ್ಲ ಅಂತಂದರೆ ಒಂದು 30,000 ತೊಗೊಳ್ಳಿ, 30,000 ಏನಾದರೂ ವ್ಯೂಸ್ ಏನಾದರೂ ಹೋಯ್ತು ಅನ್ಕೋ, ಅಲ್ಲಿ ನಿಮ್ಗೆ ಆರಾಮಾಗಿ ಎಷ್ಟಾಗುತ್ತೆ ಗೊತ್ತಾ ರೆವೆನ್ಯೂ $60 ಆಗೋಗುತ್ತೆ. 30,000 ಏನಾದರೂ ಹೋಯ್ತು ಅಂದರೆ. ಓಕೆನಾ ಇಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ಕಂಪ್ಲೀಟಾಗಿ ಏನಪ್ಪ ಅದು 1,000 ವ್ಯೂಸ್ಗೆ $2.5 ಕೊಡ್ತಾ ಇದ್ದಾರೆ. ಓಕೆನಾ ಮಲ್ಟಿಪ್ಲೈ ಮೇಲೆ ಡಬಲ್ ಮಾಡ್ಕೊಳ್ಳಿ ಅಷ್ಟೇ, $60 ಅರ್ನಿಂಗ್ ಆಗುತ್ತೆ ನಮಗೆ. ಬರೀ ಈ ಒಂದು ವಿಡಿಯೋ 30,000 ಏನಾದರೂ ವ್ಯೂಸ್ ಹೋಯ್ತು ಅಂದರೆ ನಮ್ಮ ಕೈಯಲ್ಲಂತೂ ಏನೂ ಇಲ್ಲ. ಯಾವ ಟೈಮಲ್ಲಿ ಯಾವ ವಿಡಿಯೋ ಬೇಕಾದರೂ ವೈರಲ್ ಅನ್ನೋದು ಮಾಡ್ಬೋದು ಗ್ಯಾಸ್. ಓಕೆನಾ ಸೊ ಈ ಥರ ಒಂದೊಂದು ವಿಡಿಯೋಗೆ ಒಂದೊಂದು ಥರ ಅರ್ನಿಂಗ್ ಅನ್ನೋದು ಕೊಡುತ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಯಾವ ಟೈಮಲ್ಲಿ ಯಾವೊಂದು ವಿಡಿಯೋ ವೈರಲ್ ಆಗುತ್ತೆ ಯಾವನಿಗೂ ಹೇಳೋಕ್ಕಾಗಲ್ಲ. ನಾನೇ ಒಂದು ವಿಡಿಯೋನ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದೀನಪ್ಪ, ಇದೇ ವಿಡಿಯೋ ವೈರಲ್ ಆಗೋಗುತ್ತೆ ನೋಡು ಅನ್ಕೊಂತೀವಿ ನೋಡು, ಅದು ತಪ್ಪು. ಆ ಒಂದು ವಿಡಿಯೋ ವೈರಲ್ ಆಗಲ್ಲ. ನೀನು ಯಾವುದೋ ಒಂದು ವಿಡಿಯೋ ಹಾಕ್ಬಿಡ್ತೀವಿ ಅದು ವೈರಲ್ ಆಗಿಬಿಡುತ್ತೆ. ಅದೇ ಯೂಟ್ಯೂಬ್ ಸ್ಪೆಷಾಲಿಟಿ. ಸೊ ಪ್ರೆಸೆಂಟ್ ಅಂತೂ ಈ ಥರ ಯೂಟ್ಯೂಬ್ ಅನ್ನೋದು ಅರ್ನಿಂಗ್ ಕೊಡ್ತಾ ಇದ್ದಾರೆ. ಈ ಕಡೆ ನೋಡೋಂಗಿತ್ತು ಇನ್ನೂ ತುಂಬ ವೀಡಿಯೋಸ್ಗಳಿದ್ದಾವೆ, ಬಟ್ ಒಂದೊಂದು ವೀಡಿಯೋಗೆ ಒಂದೊಂದು ಥರ ಅರ್ನಿಂಗ್ ಅಂತ ನಿಮ್ಗೆ ಎಲ್ಲನೂ ಲೈವ್ ಆಗಿ ತೋರಿಸಿದ್ದೀನಿ. ನೀವೇನಾದರೂ ಯೂಟ್ಯೂಬಲ್ಲಿ ಇದ್ದೀರಿ ಅಂತಂದರೆ ಸಾಕು, ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತಂದರೆ ಸಾಕು, ಆ್ಯಂಡ್ ಆರಾಮಾಗಿ ಮಾಡ್ಬೋದು ನೀವು. ಓಕೆ ತೊಂದರೆ ಏನೂ ಇಲ್ಲ. ಯೂಟ್ಯೂಬ್ ಚಾನಲ್ ಮೊನೆಟೈಸ್ ಆಗುತ್ತೆ, ನೀವು ಕೂಡ ದುಡ್ಡನ್ನು ಸಿಗುತ್ತೆ. ನಮಗೆ ಟೋಟಲ್ ಜುಲೈ ಮಂತಲ್ಲಿ ನಮ್ಮೊಂದು ಚಾನಲ್ ಮೊನೆಟೈಸ್ ಆನ್ ಆಗಿದೆ. ಸೊ ಆಗಿನಂತ ಇಲ್ಲಿ ಅರ್ನ ಐಕಂಗೆ ಹೋಗಂಗಿತ್ತಂದರೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ ತೋರಿಸುತ್ತೆ. ನನ್ನೊಂದು ಚಾನಲ್ ಮೊನೆಟೈಸ್ ಆಗಿದ ತಕ್ಷಣ ನನಗೆ ಎಷ್ಟು $1 ಅರ್ನಿಂಗ್ ಆಗಿದೆ ಅಂತ ಇಲ್ಲಿ ನೋಡ್ತಾರೆ. ಕಂಪ್ಲೀಟ್ ಡೀಟೇಲ್ ಇಲ್ಲೇ ಬಂದುಬಿಟ್ಟಿದೆ. ಹೋಗಲಿ $54 ಆಗಿದೆ ನಂದು ಟೋಟಲ್ ಅರ್ನಿಂಗ್ ಜುಲೈ ಮಂತಿಂದ ಹಿಡ್ಕೊಂಡು. ಅಂದರೆ ಆಲ್ಮೋಸ್ಟ್ 2.5 ತಿಂಗಳು 3 ತಿಂಗಳು ಆಗ್ತಾ ಬರ್ತಿದೆ. ಸೆಪ್ಟೆಂಬರ್ ಮಂತ್ ಹೋಯ್ತು ಅಂದರೆ ಕಂಪ್ಲೀಟಾಗಿ 3 ತಿಂಗಳಾಗುತ್ತೆ. $54.69 ಅನ್ನೋದು ಕಂಪ್ಲೀಟಾಗಿ ಅರ್ನಿಂಗ್ ಅನ್ನೋದಾಗಿದೆ ನಮಗೆ. ಆ್ಯಂಡ್ ಒಳ್ಳೆಯದ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಆಗಿದ ನಂತರ ಇದರಲ್ಲಿ ಏನಪ್ಪ ಅಂದ್ರೆ ನನಗೆ ಒಂದು $1 ಖರ್ಚಿಲ್ಲ, $1 ಏನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ತೀನಿ, ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಬಟ್ ಏನಪ್ಪ ಅಂತಂದರೆ ವೀಡಿಯೋ ಮಾಡೋಕ್ಕೂ ಕೂಡ ಟೈಮ್ ಬೇಕಲ್ವಾ. ಸೊ ಅದೆಲ್ಲನೂ ಅಷ್ಟು ಟೈಮ್ ಕೊಡಬೇಕಾಗುತ್ತೆ. ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರ ಅಂತಂದರೆ ಅದಕ್ಕಂತ ಪರ್ಟಿಕ್ಯುಲರ್ ಆಗಿ ಟೈಮ್ ಕೊಡಬೇಕಾಗುತ್ತೆ ನೀವು. ಓಕೆನಾ ಸೊ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಈ ಥರ ಅನ್ನೋದು ಅರ್ನಿಂಗ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ. ನೀವೇನಾದರೂ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಬೋದು ಈಸಿಯಾಗಿ. ನಿಮ್ಗೆ ಇನ್ನೂ ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು 100% ಆ ಒಂದು ಕಮೆಂಟ್ ರಿಪ್ಲೈ ಮಾಡ್ತೀನಿ. ಆದರೆ ಕೂಡ ವಿಡಿಯೋನ ಮಾಡಿಬಿಡ್ತೀನಿ. ಓಕೆನಾ ಈ ಒಂದು ಚಾನಲಲ್ಲಿ ಏನಪ್ಪ ಅಂತಂದರೆ ಯೂಟ್ಯೂಬ್ ರಿಲೇಟೆಡ್ಡು. ಓಕೆನಾ ಇನ್ನೂ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋ ಚಾನಲ್. ಓಕೆನಾ ಸೊ ಅದಾಗಿದ ನಂತರ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಫಾಲೋ ಮಾಡ್ಕೋಬೋದು. ಅಲ್ಲೂ ಕೂಡ ಈ ನಡುವೆ ನಾನು ಕೂಡ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಇರಲಿಲ್ಲ ಅಷ್ಟೊಂದು ಆ್ಯಕ್ಟಿವು, ಬಟ್ ಇವಾಗ ಇನ್ಸ್ಟಾಗ್ರಾಮಲ್ಲೂ ಕೂಡ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ಗೈಸ್. ಓಕೆನಾ ಯೂಟ್ಯೂಬಲ್ಲಿ ನಿಜಕ್ಕೂ ದುಡ್ಡು ಹೇಗೆ ಸಿಗುತ್ತೆ ಅಂದರೆ ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ. ನನ್ನೊಂದು ಅರ್ನಿಂಗ್ ಕೂಡ ತೋರಿಸ್ತೀನಿ. ಕೆಲವೊಂದು ವೀಡಿಯೋಸ್ಗಳು ಲೈವ್ ಆಗಿ ನಾನು ತೋರಿಸಿದ್ದೀನಿ. ಒಂದೊಂದು ವೀಡಿಯೋಗೆ ಒಂದೊಂದು ಥರ ಯೂಟ್ಯೂಬರು ಕೊಡ್ತಾ ಇದ್ದಾರೆ ಗೈಸ್. ಓಕೆನಾ ಮತ್ತು ಗೈಸ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಸರ್ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಾಡಪ್ಪ, ಬಾಯ್.